ನಾವು ಆರ್ ಎಂ ಪಿ ಡಾಕ್ಟರ್ ಇರ್ತಾರಲ್ಲ ಅವ್ರ ಹತ್ರ ತೋರಿಸ್ರೆ ಯಾರು ಹೇಳ್ತಾರೆ? ಸಾರ್ ವಿಶ್ವನಾಥ್ ಸರ್ ವಿಶ್ವನಾಥ್ ಉಕ್ಕಿನ ವಿಶ್ವನಾಥ್ ಸರ್ ಅದು OPD ಮುಂದೆ ಮೇರಿ ಹಾಸ್ಪಿಟಲ್ ಅಂತ ಇದೆಯಲ್ಲ ಸರ್, ಅದ್ರ ಒಳಗಡೆ ಇದೆ. ಪ್ರೈವೇಟ್ ಅದು. ಅಲ್ಲಿ ಕರ್ಕೊಂಡೋಗಿ ತೋರಿಸ್ರಿ ಅಂತಾರೆ. ತೋರಿಸ್ರೆ ಅಲ್ಲೇ ಹೊರಗಡೆಗೆ ತೋರಿಸ್ರೆ ಬೇಸತ್ತ ಸುಮ್ಮನೆ ಅವರು ಇವರು ಬರ್ತಾರಿಲ್ಲ. ಬರ್ತಾರಂದ್ರೆ ಅವರು ಬರ್ತಾರ, ಜನ ಬರ್ತಾರ. ನಿಮ್ಮವ್ರು ಹೆಚ್ಚು ಬರ್ತಾರೆ? ಇಲ್ಲ ಜನಗಳು ಜಗ್ಗಿ ಬರ್ತಾರ. ಬೇರೆ ಪೇಷಂಟ್ಗಳು ಉಸಿರು ತೆಗೆದ್ರೆ ಇಲ್ಲಿ ಅದು ನಮ್ಮ ಸಮಸ್ಯೆ ಅಲ್ಲದ, ಅವ್ರ ಸಮಸ್ಯೆ ಅಲ್ಲ. ಈಗ ಕಂಡೀಷನ್ ಆಗಿದೆ ಹುಡುಗ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ ಸರ್, ಎಲ್ಲ ಫೈಲ್ಗಳು ಇದಾವೆ. ಹೌದಾ? ಫೈಲ್ ಕೊಡಿ, ಫೋಟೋ ಬೇಕು ನನಗೆ. ಈ ಪ್ರೈವೇಟ್ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. RMP ತಗ ಹೋಗ್ರಿ ಅಷ್ಟು ಅಂತ ಹೇಳಿದ್ರು. ಅದು ಹೆಂಗೆ ಹೇಳ್ತಾರಣ್ಣ? ಅವ್ರು ಹೆಂಗೆ ಹೇಳ್ತಾರೆ ಅಂದರೆ ಅವ್ರು ಹೇಳಿದ್ರು ಸರ್, ಹೇಳ್ತದೇನೆ ಇಲ್ಲಿ ಪೇಷಂಟ್ಗಳು ಇನ್ನೂ ಜಾಸ್ತಿ ಬರ್ತಾನೆ ಇರ್ತವೆ, ಇಲ್ಲಿ ಇಷ್ಟು ದಿನ ಅಂತ ಹಂಗೆ ಹೊರಗೆ ಹೋಗ್ಲ ಅನ್ಬೇಕು ಅಷ್ಟೇ. RMP ಹತ್ರ ಬ್ರದರ್ ಎಲ್ಲಿದ್ರಣ್ಣ? ಮನೆಗೆ ಇದೆಯಾ? ಡಾಕ್ಟ್ರ್ ವಿಶ್ವನಾಥ್ ನಂಬರ್ ಕಳ್ಸೋಣ. ಮತ್ತು ಯಾರ್ದಾದ ಇಲ್ಲಿ ಏನಿಲ್ಲ, ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಆಯಿತು. ಹೆಸರು ಸಿದ್ದಪ್ಪ ಸರ್. ಅವನ ಬ್ರದರ್, ಒಂದು ನಿಮಿಷ, ಸಿದ್ದಪ್ಪ ಅಂತ. ಇವರು ಇಲ್ಲಿ ಅಡ್ಮಿಟ್ ಆಗಿ ಬೆಂಗಳೂರಿಗೆ ಹೋಗಿ ಮತ್ತೆ ಇಲ್ಲಿ ಬಂದಿದ್ದಾರೆ. ಇವರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಎಲ್ಲ ಕೊಟ್ಕೊಂಡು ಹೇಳ್ತಾರೆ ಅಂತ ಹೇಳ್ತಾರೆ ಪೇರೆಂಟ್ಸ್. ಅದು ಹೆಂಗೆ ಅಂತ ನನಗೆ ಅರ್ಥ ಅಡ್ಮಿಟ್ ಏನಿದೆ ಕೊಡಿ. ನಿಮ್ಮ ಸ್ಟಾಫ್ ಹೇಳ್ರಿ, ಅವರು ಸಿಂಧೋಳ ಅಕ್ಕ ನಿಮ್ದು? ಇವ್ರ ಅಕ್ಕರ್ದು ತಾಳೂರು. ಗೋನಾಳ್ ನಮ್ಮದು. ನೀವು ಬೆಂಗಳೂರಲ್ಲಿದ್ದಾಗ ನಾವು ಬೆಡ್ ರೆಡಿ ಮಾಡಿದಾಗ ನೀವು ಬಂದಿದ್ದೀರಿ. ಹೌದು ಸರ್, ಶುಕ್ರವಾರ ದಿವಸ ಬಂದು ಬೆಂಗಳೂರಿಗೆ ಹೇಳಿ ಮಾಡ್ಸಕ್ಕೆ ನಾವು ಬೇಡ, ಅದಕ್ಕೆ ರಿಪೋರ್ಟ್ ಇರ್ತದೆ. ಇದ್ರ ರಿಪೋರ್ಟ್ ಕೊಡಪ್ಪ. ಹಾಂ, ನಂಬರಿಗೆ ವಾಟ್ಸಪ್ ಮಾಡಿ. ನನ್ನ ನಂಬರಿಗೆ ಇವಾಗ ಪ್ರೈವೇಟ್ ಕರ್ಕೊಂಡೋದ್ರೆ ದುಡ್ಡು ಖರ್ಚಾಗಲ್ಲ ನಿಮಗೆ? 7676727290. ಮತ್ತೆ ದುಡ್ಡು ಖರ್ಚಾಗ್ತವೆ. ಪ್ರೈವೇಟ್ ಹೋದರೆ ಮತ್ತೆ ದುಡ್ಡು ಖರ್ಚಾಗ್ತವೆ. ಮತ್ತು ಇಲ್ಲೇ ಟ್ರೀಟ್ಮೆಂಟ್ ಮಾಡೋಕ್ಕೇನು ಖರ್ಚಾಗುತ್ತೆ? ಇದು ಟ್ರೀಟ್ಮೆಂಟ್ ಇರೋದೇ ನಿಧಾನ ಅಂತ ಸುಮ್ಮನೆ ಕೆಲವೊಂದು ಸಿರುಗುಪ್ಪ ಆ ಥರ ಇರ್ತವೆ. ಅಷ್ಟು ಇಲ್ಲಿ ಬಂದು ಶುಕ್ರವಾರ ಬಂದರೆ 8 ದಿನ. ಇವತ್ತು ಗುರುವಾರ, ಬುಧವಾರ ಸರ್. ಇದು ಡಯಾಲಿಸಿಸ್ ಮಾಡ್ಯಾರ. ಡಯಾಲಿಸಿಸ್ ಅಂತ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದು. ಡಯಾಲಿಸಿಸ್ ಏನು ಮಾಡಿಲ್ಲ, ಅದಕ್ಕೆ ಇಲ್ಲಿ ಹಾಕಿಟ್ಟಿರೋದು. ಡಾಕ್ಟ್ರ್ ಯಾವಾಗ ಬರ್ತಾರಂತೆ? ನೋಡ್ಕೊಂಡು ಬೆಳಿಗ್ಗೆ ಬಂದು ಡೈಲಿ ಬರ್ತಾರೆ. ಎಷ್ಟು ಗಂಟೆ? 10:00 9:00 ಯಾರು ನರ್ಸ್ ಯಾರು ಇದ್ದಾರ ಅವ್ರ ಹತ್ರ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಹಾಕಿ ಎಸನ್ ದಿನ ಆಯ್ತಲ್ಲ, ಇದು ತಡಿತಾರೆ. ಅದು ನಮ್ಮನ್ನು ಗೊತ್ತಿರತಕ್ಕಲ್ಲ, ಅದು ಹಂಗಿರ್ಬೇಕು. ಮೆಣಸಿನ ಮೇಲೆ ಜಾಸ್ತಿ ಬರೋದು ಅದು ಹಂಗೆ ಇರ್ಬೇಕು. ನಮ್ಮ ಆತ ಮನುಷ್ಯ ಗುರ್ತು ಹಿಡಿಯತಕ್ಕಂದ್ರೆ ಅದನ್ನು ಹೆಂಗೆ ಆ ಬೆಂಗಳೂರಾಗ ಹೇಳಿ ಕಳ್ಸಾರ ಹತ್ರ ಆಗಿದ್ದಾರೆ. ಆರಾಮ ಆಗ್ತಾನೆ, ಅಷ್ಟು ಸಾಮಾನ್ಯವಾಗಿ ಈಜಿಯಾಗಿ ಅವರು ಹೇಳಿರಲ್ಲ. ಚೆನ್ನಾಗಂತ ಆಗ್ತಾನೆ, ಧೈರ್ಯವಾಗಿರೋ ನೀವು ಕೂಡ. ಗೌರ್ಮೆಂಟ್ ನಿಧಾನ ಇರಬೇಕು. ಸ್ವಲ್ಪ ಟ್ರೀಟ್ಮೆಂಟ್ ಕೆಲವೊಂದು ಏನೈತೆ ಸವಲತ್ತು ಮಾಡೋದೈತಲ್ಲ, ಗೌರ್ಮೆಂಟಿಂದ ಏನು ನ್ಯಾಯ ಮಾಡ್ಬೇಕು ಬಂದ್ವಿ ಅಂದ್ರೆ ಮಾಡ್ತಾರೆ. ಟೈಮ್ ಇಡ್ತೈತೆ ಅಂತ ಹೇಳ್ತಾರೆ. ಅಲ್ಲ ಬೇರೆ ಈಗ ಲೇಜಿ ಮಾಡಿರ್ತಾರೆ ಸಾಮಾನ್ಯವಾಗಿ ಎಲ್ಲರಿಗೆ ಹೆಂಗೆ ಮಾಡಿದವರು. ಸ್ವಲ್ಪ ನಾವು ಪಕ್ಷ ಕಡೆಯಿಂದ ಹೇಳ್ತೀವಲ್ಲ, ನ್ಯಾಯ ಮಾಡಿಕೊಡ್ರಿ ಅಂತ. ಅದೇನೈತೆ ರೂಲ್ಸ್ ಹಂಗೈತೆ ಹಂಗೆ ಮಾಡಿಕೊಡ್ತಾರೆ. ಎಷ್ಟು ದಿನ ಇಟ್ಕೋಬೇಕಂದ್ರೆ ಎಷ್ಟು ದಿನ, ಇಲ್ಲ ಬೇರೆ ರೆಫರ್ ಮಾಡೋಂಗಿದ್ರೆ ಬೇರೆ ಕಡೆ ಬೆಂಗಳೂರಿಗೆ ಮಾಡ್ತಾರೆ. ಪ್ರೈವೇಟ್ ಅಂದ್ರೆ ಎಷ್ಟಂತ ತೋರಿಸ್ತಾರೆ? ಎಲ್ಲೆಲ್ಲಿ ತೋರಿಸ್ತಾರೆ? ಇಲ್ಲಿ 6 ಲಕ್ಷ ಇಟ್ಟಿದೆ ಅಂತ ಹೇಳಿ 6 ಲಕ್ಷ ರೂಪಾಯಿ ಹೋಗಿ ಲೈಫ್ ಕೇರ್ ಆಸ್ಪತ್ರೆಗೆ ತೋರಿಸಿ. ಎಷ್ಟು? 6 ಲಕ್ಷನಾ?
ಅಲ್ಲಿ ಬೆಂಗಳೂರಲ್ಲೇ. ಯಾವುದು ಲೈಫ್ ಕೇರಲ್ಲೇ ಡ್ರೈನ್ಸ್ ಚೆನ್ನಾಗೈತೆ ಅಂದ್ರೆ ಹೇಳೋಷ್ಟೊತ್ತಿಗೆ ಪಾಪ ಅವಾಗ ಕೂಡ ನಿಮ್ಗೆ ಎಲ್ಲಿ ಏನಂತ ಈಗ ಅದು ಆಕ್ಸಿಡೆಂಟ್ ಆದ ಗಾಬರಿಯಿಂದ ಅದಕ್ಕೆ ನಾವು ಕೂಡ ಜಾಸ್ತಿ ವಿಮರ್ಶಿಸಿದಾಗ ಒಂದು 2 ಗಂಟೆ ಹೊತ್ತು ಓದಾಡಿದ್ರು ವಿಮರ್ಶನೆ ತಗೊಂಡಿದ್ದಲ್ಲ. ತಗೊಂಡಾಗ ಇಲ್ಲ ಕಾಯಿಸ್ಬಿಟ್ಟು ಕೆಲವೊಂದು ಟ್ರೀಟ್ಮೆಂಟ್ ಹಂಗೆ ಇರ್ತವೆ, ನಾವು ಅವಸರ ಮಾಡೋದಿಲ್ಲ. ನಮಗೆ ಕೆಲವು ಟ್ರೀಟ್ಮೆಂಟ್ ಫಾಸ್ಟ್ ಆಗ್ತವೆ, ಕೆಲವೊಂದು ಟೈಮ್ ಟ್ರೀಟ್ಮೆಂಟ್ ಇರೋಕ್ಕಲ್ಲ ಸುಮ್ಮನೆ ಇವಾಗ ಬೆಡ್ ಮೇಲೆ ಕೊಟ್ಟಿರೋದು ಹಂಗಿರ್ತವೆ. ಹಂಗಾಗಿ ನೀವು ಇಲ್ಲಿ ಇದನ್ನೇ ಮನೆಗೆ ಇಟ್ಕೋಬೋದು. ಮತ್ತೆ ಇಷ್ಟು 15 ದಿನ ಬಿಟ್ಟು ಬಂದು ಒಯ್ಯೋತಾರೆ. ಇದಕ್ಕೆ ಇನ್ನೂ ಆಕ್ಸಿಡೆಂಟ್ ಪೇಷಂಟ್ಗಳು ಜಾಸ್ತಿ ಬರ್ತಾನೆ ಇರ್ತಾವಲ್ಲ, ಅವಾಗ ಪ್ಲೇಸ್ ಸಿಗೋಲ್ಲ. ಒಂದು 15 ದಿನ ಬಿಟ್ಟು ಒಂದು ವಾರ ಬಿಟ್ಟು ಮತ್ತೆ ಬರ್ರಿ ಅಂತ ಹೇಳ್ತಾರೆ. ಇವಾಗ ಇವಾಗ ಟ್ರೀಟ್ಮೆಂಟ್ ಕೊಡ್ತದ್ರಿ ಅನ್ನೋ ಕೊಡ್ತಾರೆ. ಅದೇ ಇಂಜೆಕ್ಷನ್ ಕೈಗೆಲ್ಲ ಆಗ್ತಾರೆ ಅಷ್ಟೇ. ಇಲ್ಲ ಭಾಳ ಸೀರಿಯಸ್ ಇದ್ರೆ ಅವ್ರು ಅವಾಗಲೇ ರೆಫರ್ ಮಾಡಿಬಿಡ್ತಿದ್ರು ಬೇರೆ ಕಡೆ ಹೋಗಂತ. ಅಷ್ಟು ಸಾಮಾನ್ಯವಾಗಿ ಅವರು ಕೂಡ ಇದು ಮಾಡೋದಿಲ್ಲ. ಕಂಡೀಷನು ಆತ ರೆಸ್ಪಾನ್ಸ್ ಆಗ್ತದಾನ, ಏನು ಟ್ರೀಟ್ಮೆಂಟ್ ಕೊಡ್ತಿದ್ದಾರಲ್ಲ ಅದಕ್ಕೆ ರೆಸ್ಪಾನ್ಸ್ ಆಗ್ತಿರ್ತಾನೆ. ರೆಸ್ಪಾನ್ಸ್ ಆಗೋದಕ್ಕೆ ಇಲ್ಲಿವರೆಗೆ ಆಗ್ಯಾನಲ್ಲ, ಪರವಾಗಿಲ್ಲ ಅಂತ ನೀವು ಬೇಸ್ ಚೆನ್ನಾಗಿ ಯಾರು ಗೌರ್ಮೆಂಟ್ ಪ್ರೈವೇಟಲ್ಲಿ ತೋರಿಸಿದ್ರಲ್ಲ ರೆಸ್ಪಾಂಡ್ ಆಗಿದ್ದಾನೆ. ಈಗ ಒಂದಿಷ್ಟು ದಿನ ಅಂತ ಇರುತ್ತೆ ಅದಕ್ಕೆ ಅಲ್ಲಿವರೆಗೂ. ನಾವು ಓಪಿ ಆದರೆ ಅದು ಇಲ್ಲ, ಇಲ್ಲಿ ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಿದ್ರು. ಎಲ್ಲ ಎಷ್ಟು ನೋಡಿದ್ರೆ ಆ್ಯಕ್ಷನ್ ಆಗೋದು ಎಲ್ಲ ನೋಡಿದ್ರೆ ಇಲ್ಲಿಗೆ ಬರ್ತಾ ಇರ್ಬೋದು, ಎಲ್ಲ ಇಲ್ಲಿಗೆ ಬರೋದು. ಇದು ಫೆಸಿಲಿಟಿ ಚೆನ್ನಾಗಿತ್ತು. ಸ್ವಲ್ಪ ನಿಧಾನ ಕೇಳೋದ್ರೆ ಚೆನ್ನಾಗಿ ಮಾಡಿಕೊಡ್ತಾರೆ, ಕೇಳಿಲ್ಲ ಅಂದ್ರೆ ಸ್ವಲ್ಪ ಅಷ್ಟೇ ಲೇಟ್ ಟಾರ್ಚರ್ ಮಾಡ್ತಾರೆ. ಎಲ್ಲ ಹಾಕೈತೆ ಸರ್ ಫೋನಾಗ ಎಲ್ಲ ಹಾಕೈತೆ ಸರ್.